ಕನಕಪುರ ತಾಲೂಕಿನ ಅಚ್ಚಲು ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷ ಅವಧಿ ಪೂರೈಸಿದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. 5 ವರ್ಷದ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣರವರು ಪಂಚಾಯಿತಿ ಸದಸ್ಯರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಾಲಿ ಮತ್ತು ಮಾಜಿ ಸದಸ್ಯರುಗಳು, ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಭಾಗವಹಿಸಿದ್ದರು. ವಿಶೇಷವಾದ ದಿನ ಅಂದರೆ ನೀವುಗಳು 5 ವರ್ಷಗಳ ಅವಧಿಯಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಇವತ್ತು 5 ವರ್ಷದ ಕೊನೆಯ ದಿನವನ್ನು ಹೇಳ್ತಾ ಇದ್ವಿ. ಈ ದಿನ ಈ ಸಭೆಗೆ ಅಧ್ಯಕ್ಷರಾದ ಅಂದಾನಿಗೌಡರು ಸಹ ಹಾಜರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾ ಗೋವಿಂದೇಗೌಡರು ಸಹ ಹಾಜರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಹಾಜರಿದ್ದು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನ 5 ವರ್ಷಗಳ ಅವಧಿಯಲ್ಲಿ ನೀವು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಕೆಲವು ಏಳುಬೀಳುಗಳನ್ನ ಕಂಡು ಸರ್ಕಾರದ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ಸಹಕರಿಸುತ್ತಾ ಸಾರ್ವಜನಿಕರ ಒಡನಾಟಗಳಲ್ಲಿ ಇಲ್ಲಿವರೆಗೂ 5 ವರ್ಷಗಳಲ್ಲಿ ಕೆಲಸ ನಿರ್ವಹಿಸಿ ದಿನಾಂಕ 5 ವರ್ಷದ 12/2/2026 5 ವರ್ಷದ ಕೊನೆಯ ದಿನಗಳಾಗಿದ್ದು, ಆ ದಿನ ತಮ್ಮೆಲ್ಲರ ಸಹಕಾರವನ್ನು ನೆನೆಸುತ್ತಾ ಇವತ್ತು ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ತಮ್ಮ ಬೀಳ್ಕೊಡುಗೆ ಸಮಾರಂಭ ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡು ಗೌರವದಿಂದ ತಮ್ಮ ಸ್ವಾಗತವನ್ನು ಕೊಡ್ತಾ, ತಮ್ಮೆಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಜನಪ್ರತಿನಿಧಿಗಳ ಸದಸ್ಯರಿಗೆ ಆಯ್ಕೆ ಆಗಲಿ ಅಂತ ಹಾರೈಸುತ್ತಾ, ಇವತ್ತು ತಮ್ಮ 5 ವರ್ಷಗಳ ಅವಧಿಯಲ್ಲಿ ಗೌರವಾನ್ವಿತ ಸದಸ್ಯರು ತಮ್ಮ ಏಳುಬೀಳುಗಳ ಅನಿಸಿಕೆಗಳನ್ನ ಇವತ್ತಿನ ಕ್ಷಣದಲ್ಲಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೆಕೆಲುಗುಂದೊಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು ಬಹಳ ನಿರಾಸೆ ಆಯಿತು ಅಂದ್ರೆ 5 ವರ್ಷ ಕಾಲದಲ್ಲಿ ನಾನು ಆ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆಕಸ್ಮಿಕವಾಗಿ ದುರಂತ ಘಟನೆ. ನಮ್ಮ ಅಂದಾನಿಗೌಡರು ಕುತ್ಕೊಂಡ್ಬಿಟ್ರು, ಬೇಜಾರಾಗಿದೆ. ಆದ್ರೂ ಈ 5 ವರ್ಷಗಳ ಕಾಲ ಈ ವ್ಯಾಪ್ತಿ ನಮ್ಮ ವಾರ್ಡ್ಗೆ ಸುಮಾರು ಒಂದು 25 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಅಭಿವೃದ್ಧಿ ಮಾಡಿಸಿದ್ದೇನೆ. ಒಂದು ಶಾಲಾ ಕಾಂಪೌಂಡ್ ಇರ್ಬೋದು, ಒಂದು ಶಾಲಾ ಶೌಚಾಲಯ ಇರ್ಬೋದು, ಒಂದು ಸ್ಮಶಾನ ಇರ್ಬೋದು, ಒಂದು ಶುದ್ಧ ನೀರು ಘಟಕ ಇರ್ಬೋದು, ಹಿಂಗೆ ಹಲವಾರು ಕಾಮಗಾರಿಗಳು, ನಾಲಾ ಅಭಿವೃದ್ಧಿ, ಡ್ರೈನೇಜು, ಕಾಂಕ್ರೀಟು, ಸ್ಲ್ಯಾಬ್ಸು, ಹಿಂಗೆ ಸಣ್ಣ ಪುಟ್ಟ ಕಾಮಗಾರಿಗಳು ಸುಮಾರು ಒಂದು 50-60 ಲಕ್ಷ ರೂಪಾಯಿ ಕೆಲಸಗಳು ಕಾಮಗಾರಿ ಮಾಡಿ ಅಲ್ಪತೃಪ್ತರಾಗಿದ್ದೀನಿ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಇದೇ ಪಂಚಾಯತ್ ಇನ್ನೊಂದು ಸಾರಿ ಆಯ್ಕೆ ಆಗಿ ಅಧ್ಯಕ್ಷ ಅಂತ ನನ್ನ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆವರೆಗೂ ಯಾವತ್ತಾರು ಒಂದ್ ದಿವಸ ಅಧ್ಯಕ್ಷ ಸ್ಥಾನ ಕುತ್ಕೋಬೇಕು, ಅಲ್ಲಿವರೆಗೂ ನನ್ನ ಪ್ರಯತ್ನ 26 ನೆಕ್ಸ್ಟ್ ಸದಸ್ಯನಾಗಿ ಮುಂದೆ ಬರುವ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಆಕಾಂಕ್ಷಿಯಾಗಿ ಅಧ್ಯಕ್ಷ ಸ್ಥಾನ ಕುತ್ಕೊತೀನಿ ಅಂತ ಈ ಬಹಳ ಖುಷಿಯಿಂದ ಈ 5 ವರ್ಷಗಳ ಕಾಲ ಪಂಚಾಯತಿಲಿ ಏನೋ ಅಲ್ಪ ಸ್ವಲ್ಪ ಅಧಿಕಾರಿಗಳು ಸಣ್ಣ ಪುಟ್ಟ ಘರ್ಷಣೆ ಆಗಿರ್ಬೋದು, ಅದನ್ನೆಲ್ಲ ಅವ್ರನ್ನ ಕ್ಷಮಿಸಿ ಅಂತ ಕೇಳ್ತಾ, ನನ್ನ ಸಹೋದರ ಮಿತ್ರಗಳಿದ್ದಾರೆ ಎಲ್ಲ ಬಹಳ ಸಹಕಾರ ಇತ್ತು. ಅಧ್ಯಕ್ಷ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ಸದಸ್ಯರಲ್ಲಿ ಆಸೆ ಇತ್ತು. ಏನೋ ದುರದೃಷ್ಟ ಹಣೆ ಬರ ಇಲ್ಲ ಅನ್ಕೋಬೇಕು. ನಮ್ಮ ಸ್ಥಾನಕ್ಕೆ ಅಂದಾನಿಗೌಡರು ಕುತ್ಕೊಬಿಟ್ರು. ಅವರು ನನಗೆ ಸಹಕಾರವಾಗಿದ್ರು, ಕುತ್ಕೊಳ್ಳಿ ಖುಷಿ ಅಂತ ನಾನು 2 ಮಾತಾಡಿ ನಮ್ಮೆಲ್ಲಾ ಮಿತ್ರರಿಗೆ ನನ್ನ ಕೈ ಮುಗಿದು ವಂದಿಸ್ತಾ ನನ್ನ ಮಾತು ಮುಗಿಸ್ತೆ. ಸಭೆಗೆ ನಾನು ಗೌರವದಿಂದ ನನ್ನ ಎಲ್ಲರಿಗೂ ನಮಸ್ಕರಿಸ್ತೀನಿ. ಹಾಗೂ ಅಧ್ಯಕ್ಷರಾದ ನಮ್ಮ ಅಣ್ಣನಿಗೂ
ಕೃಷ್ಣಪ್ಪ ಅವರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ನನ್ನ ಎಲ್ಲ ಸದಸ್ಯರಿಗೂ ನಮ್ಮ ಸ್ನೇಹಿತರಿಗೂ ನಾನು ತಿಳಿಸೋದು ಏನಂದ್ರೆ ನಾವು ಎಲ್ಲ ಒಟ್ಟಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ದೀವಿ. ಹಾಗೂ ನನ್ನ ಒಂದ್ಸಾರಿ ನೀವೆಲ್ಲ ಆಸೆ ಪಟ್ಟು ಒಂದು ನನ್ನ ಅಧಿಕಾರದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೊಂಡಿಸಿದ್ದೀರಿ. ಅದಕ್ಕೂ ನನ್ನ ನಮಸ್ಕಾರಗಳು. ಹೇಳೋದು ಏನಂದ್ರೆ ನನ್ನ ಈ ಇದರಲ್ಲಿ ನನಗೂ ಸಮಾಧಾನ ತಂದಿದೆ. ಆದಷ್ಟು ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಇನ್ನು ಮುಂದೆ ಕೆಲಸಗಳವೆ, ಇನ್ನೂ ಮುಂದೆ ಯಾರು ಬರ್ತಾರೋ ಏನೋ, ನಾವೇ ಬರ್ತೀವೋ ಬೇರೆಯವ್ರು ಬರ್ತಾರೋ ನೋಡೋಣ. ಮುಂದಿನ ಕೆಲಸ ಬಗೆ ಅದೇ ಆಗ್ತದೆ ಮುಂದಿನ ಕೆಲಸ. ಹಂಗಾಗಿ ನಮ್ಮ PDO ಅವರು ಇದ್ದಾರೆ, ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ PDOಗಳು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಇದೇ ಇರ್ತದೆ, ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನನಗೇನು ಈ ಇದರಲ್ಲಿ ಪಂಚಾಯತಿ ಬಂದಿರೋದು ಏನು ಬೇಜಾರೇನಿಲ್ಲ, ತುಂಬಾ ಖುಷಿನೇ ಆಗಿದೆ. ಕೆಲಸ ಕಾರ್ಯಗಳಂತ ಆದಷ್ಟು ನಮ್ಮ ಕೈಲಾದಷ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ನಮಸ್ಕರಿಸ್ತೀನಿ. ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸದಸ್ಯರನ್ನಾಗಿ ಮಾಡಿದ ಬೊಮ್ಮನಹಳ್ಳಿ ಹಾಗೂ ಬಳೆಬಸವನಹಳ್ಳಿ ಜನತೆಗೆ ಮೊದಲೇ ನಾನು ನಮಸ್ಕಾರ ಸಲ್ಲಿಸುತ್ತಾ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರಾದಂಥ ಅಂದಾನಿಗೌಡರಿಗೆ, ಉಪಾಧ್ಯಕ್ಷರಾದಂಥ ಶೋಭಾ ಅವರಿಗೆ, PDO ಆದಂಥ ಕೃಷ್ಣ ಅವರಿಗೆ ಹಾಗೂ ನನ್ನೆಲ್ಲ ಸದಸ್ಯರಾದಂಥ ನನ್ನ ಜೊತೆ ವರ್ಗಗಳಿಗೆ 5 ವರ್ಷಗಳ ಜೊತೆಯಲ್ಲಿ ನನ್ನ ಸದಸ್ಯರಾದಂಥ ಸತೀಶ್ ಆಗ್ಬೋದು, ಬಸವರಾಜ್ ಅವರು, ಚಂದ್ರಮ್ಮ ಅವರು, ಗೌರಮ್ಮ ಅವರು, ಸಾಮೀರವರು, ಮತ್ತು ಸಾವಿತ್ರಮ್ಮ, ವರಲಕ್ಷ್ಮಿ, ಸಾಕಮ್ಮ, ಅನಂತವರು, ರತ್ನಮ್ಮ ಅವರು, ಸತೀಶಣ್ಣ ಅವರು, ಮತ್ತು ನನ್ನ ಇನ್ನೊಬ್ಬರು ಸಹಚರರಿಬ್ಬರು ಬರಲಿಲ್ಲ. ಹಾಗೂ ನನ್ನ ಸ್ನೇಹಿತನಾದಂಥ ದಿವಂಗತ ನಂಜೇಶ್ವರರಿಗೂ ಸೇರಿಸಿ ಮತ್ತು ಸುರೇಶ್ವರ ಸರ್ಗೆ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸುತ್ತಾ ಒಂದೆರಡು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಏನು ನಾವು ಸಾರ್ವಜನಿಕ ಜೀವನದಲ್ಲಿ ಇದು 3ನೇ ಸಾರಿ ನಾನು ಈ ಜನಪ್ರತಿನಿಧಿಯಾಗಿ ಒಂದು ಸಾರಿ ಸ್ಪರ್ಧಿಸಿ 2ನೇ ಸಾರಿ ಸತತವಾಗಿ ಬರ್ತಾ ಇದ್ದೀನಿ. ಅದರಲ್ಲಿ ನಾನೊಂದು ಸಣ್ಣದೊಂದು ಅನುಭವ ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಪಂಚಾಯತಿಲಿ ನಾನು ಯಾವುದೇ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ರೀತಿ ಮಾತಾಡೋದೇ ಆಗಲಿ, ನನ್ನ ಹೋರಾಟನೇ ಆಗಲಿ, ನನ್ನ ಸಾರ್ವಜನಿಕ ಜೀವನಕ್ಕೆ ಸಾರ್ವಜನಿಕರಿಗೋಸ್ಕರ ಮಾಡಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಲ್ಲ. ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕೋಸ್ಕರ ಯಾವುದನ್ನು ಮಾಡ್ಕೊಂಡಿಲ್ಲ. ಮೊದಲನೇದಾಗಿ ಪ್ರಪ್ರಥಮವಾಗಿ ನನಗೆ ಕಾಡೋದು, ನಾವು ಇಷ್ಟು ವರ್ಷ ಪಂಚಾಯತಿ ಕೆಲಸ ಮಾಡಿ ನಾವು ಒಂದು ಪಂಚಾಯತಿಗೆ ಬಿಲ್ಡಿಂಗ್ ಕಟ್ಟಲಿಲ್ಲ ಅನ್ನೋದೊಂದು ನಮಗೊಂದು ದೊಡ್ಡ ಸಮಸ್ಯೆ. ನಾವೆಲ್ಲ ಇಷ್ಟೊಂದು ಜನ ಮೆಂಬರ್ ಇದ್ದೀವಿ, 20 ಜನ ಮೆಂಬರ್ ಇದ್ದೀವಿ, ಹಲವಾರು ಅಧ್ಯಕ್ಷರುಗಳು ಬಂದು ಹೋದ್ರು, ಅದನ್ನ ನಾವು ಪಂಚಾಯತಿ ಬಿಲ್ಡಿಂಗ್ನ ಒಂದು ಪೂರ್ಣಗೊಳಿಸ್ಲಿಲ್ವಲ್ಲ ಅನ್ನೋದು ನಮ್ಮದೊಂದು ಪ್ರಶ್ನೆ. ನಮ್ಮದು ಗ್ರೇಡ್ 1 ಪಂಚಾಯತಿ ಆಗಿದೆ. ಆ ಗ್ರೇಡ್ 1 ಪಂಚಾಯತಿ ಆದರೂ ಸಹ ಸರಿಯಾದ ರೀತಿಯಲ್ಲಿ ನಮಗೆ ಹಣಕಾಸು, ಯಾಕೆಂದ್ರೆ ಇಲ್ಲಿ ರೆವಿನ್ಯೂ ಇಲ್ಲ ಜಾಸ್ತಿ, ಯಾಕೆ ಯಾವುದೇ ಥರದ ಕೈಗಾರಿಕೆಗಳಿಲ್ಲ, ಯಾವುದೇ ಥರದನ್ನ, ಯಾಕೆಂದರೆ ರೆವಿನ್ಯೂ ಬರುವಂಥ ನಾವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಗಲಿ ಇನ್ನೊಂದಾಗಲಿ ಬರಲಿಲ್ಲ. ಆದರೂ ಯಥೇಚ್ಛವಾಗಿ ಕ್ವಾರಿಗಳಿದೆ. ಆ ಕ್ವಾರಿಗಳಲ್ಲಿ ಇರೋದ್ರಿಂದ ಅದು ಸರಿಯಾದ ರೀತಿಯಲ್ಲಿ ಹಣ ಸಂಧ್ಯೆ ಆಗಿರೋದ್ರಿಂದ ಅಲ್ಲಿ ನಮಗೆ ಸ್ಪಂದಿಸಲಿಲ್ಲ. ಹಾಗೂ ನಾನು ಇನ್ನೊಂದು ಕೇಳ್ಕೊಳ್ತೀನಿ, ನಮ್ಮ ಸಿಬ್ಬಂದಿಯವರಿಗೆ ನಾನು ಯಾವತ್ತಾದರೂ ಸಮಯದಲ್ಲಾದ್ರೂ ಅವ್ರಿಗೊಂದು ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರ ಕೆಲಸ ಮಾಡಲಿ, ಒಳ್ಳೆ ಥರದಲ್ಲಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಲ್ಲಿ ಅವ್ರ ಹತ್ರ ಒಂದು ಏರು ಧ್ವನಿಯಲ್ಲಿ ಮಾತಾಡಿದ್ದೇನೆ ಹೊರತು, ಅವ್ರ ಬುದ್ಧಿ ಕಲ್ತ್ಕೊಳ್ಳಿ ಅನ್ನೋ ಒಂದು ಏರು ಧ್ವನಿಯಲ್ಲಿ ಮಾತಾಡಿದ್ದೇನೆ ಹೊರತು, ನಾನು ವೈಯಕ್ತಿಕವಾಗಿ ಅವರಿಂದ ನನ್ನ ಸಹಾಯಕ್ಕಾಗಲಿ ಅಥವಾ ನನ್ನ ಸ್ವಂತ ಕೆಲಸಕ್ಕಾಗಲಿ ಒಂದು ಕಿಂಚಿತ್ತು ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ನನ್ನ ಸಿಬ್ಬಂದಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಯಾಕೆ ನಾವು 5 ವರ್ಷಕ್ಕೆ ಬಂದು ಹೋಗುವಂಥವ್ರು, ಇಲ್ಲಿರುವಂಥ ಸಿಬ್ಬಂದಿ ವಾಟರ್ಮ್ಯಾನ್ಗಳಾಗ್ಬೋದು, ಮತ್ತು ಇಲ್ಲಿ ಸ್ಥಳೀಯವಾಗಿರೋ ಸಿಬ್ಬಂದಿ ಸದಾ ಕಾಲ ಅವರ ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇರ್ತಾರೆ. ನಾವು ಕೇವಲ 5 ವರ್ಷಕ್ಕೆ ಬಂದು ಮಾತ್ರ ಹೋಗ್ತೀವಿ. ಹಾಗೆ PDO ಅಧಿಕಾರಿಗಳು ಮತ್ತು ಇವರೆಲ್ಲ ಬಂದು 3 ವರ್ಷಕ್ಕೆ ಹೋಗ್ಬೋದು ಅಥವಾ 5 ವರ್ಷಕ್ಕೆ ಹೋಗ್ಬೋದು. ಸದಾ ಇರುವಂಥ ಇಲ್ಲಿ ಸಿಬ್ಬಂದಿ ಅಂತ ಹೇಳಿದ್ರೆ ನಮ್ಮ ವಾಟರ್ಮ್ಯಾನ್ಗಳು. ಯಾಕೆಂದರೆ ಯಾರೇ ಸದಸ್ಯರು ಬರಲಿ, ಯಾರೇ PDOಗಳು ಬರಲಿ, ಯಾರೇ SDA ಬರಲಿ, ಯಾರು ಅಧ್ಯಕ್ಷರಾದ್ರೂ ಕೂಡ ಸದಾ ಕೆಲಸ ಮಾಡ್ಕೊಂಡು ಹೋಗಿರೋದು ಪಂಚಾಯತಿ ನಮ್ಮದು, ನನ್ನ ಪಂಚಾಯತಿ ಅಂತ ಘಂಟಾಘೋಷವಾಗಿ ಹೇಳೋ ಅಧಿಕಾರ ಅವರೊಬ್ಬರಿಗೆ ಇರೋದು. ಇಲ್ಲಿ 30 ವರ್ಷ ಗಂಟನೂ ಅವ್ರದ್ದೇ ಇರೋದು. ಆ ವಿಚಾರದಲ್ಲಿ ನಾನಾದರೂ ಭಾವಿಸ್ತೀನಿ, ಈ 2ನೇ ಸರಿ ಮಾಡ್ಕೊಳ್ಳೋದ್ರಲ್ಲಿ ನನ್ನ ವ್ಯಾಪ್ತಿಗೆ, ಅಂದರೆ ನನ್ನ ಏನು ವ್ಯಾಪ್ತಿಗೆ ಹಲವಾರು ಬಾರಿ ಸರ್ಕಾರ ಸವಲತ್ತುಗಳನ್ನ ಚಾಚೂ ತಪ್ಪದೆ ಒಂದು ಗುರುತರವಾದ ರೀತಿಯಲ್ಲೇ ನಾನು ಕೆಲಸ ಮಾಡಿದ್ದೀನಿ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ನಾವು ಮಾಡೋ ಕಾರ್ಯ
ಯಾವತ್ತೂ ಅದು ಸ್ಥಗಿತಗೊಳ್ಳದೆ ಅಂದರೆ ಅಲ್ಪ ಮಾತ್ರಕ್ಕೆ ಮಾತ್ರ ಉಪಯೋಗ ಆಗಬಾರ್ದು. ಇವತ್ತು ಮಾಡ್ಬಿಟ್ಟು ನಾಳೆ ಕಿತ್ತಾಕ್ತಾರೆ ಅನ್ನೋ ಥರ ಇರಬಾರ್ದು. ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಇವತ್ತಿಲ್ಲ ಜೀವನ ಪರ್ಯಂತ ಸುಮಾರು ಕಡಿಮೆ ಅಂದ್ರೆ ಒಂದು 50 ವರ್ಷಗಳ ಕಾಲ 100 ವರ್ಷಗಳ ಕಾಲ ಪರ್ಮನೆಂಟ್ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡಿಟ್ಟಿದ್ದೀನಿ ಅಂತ ಒಂದೆರಡು ಹೇಳ್ತೀನಿ. ಒಂದೆರಡು ವಿಚಾರಕ್ಕೆ, ಒಂದು ರಸ್ತೆ ವಿಚಾರದೊಂದು, ಮತ್ತೆ ಒಂದು ಬಸ್ ನಮ್ಮ ಊರ್ ಮುಖಾಂತರ ಕಬ್ಬಾಳ ಬಸ್ ಹೋಗುವಂಥದ್ದು ಬಸ್ಸನ್ನ ನನ್ನ ಕಡೆ ಪ್ರಯತ್ನನ ನನ್ನ ಕೈಲಿ ಆದಷ್ಟು ಸತ ಪ್ರಯತ್ನ ಮಾಡಿ ನಾನು ಅದನ್ನ ಬಸ್ ಹಾಕ್ಸಿದ್ದೀನಿ ಅಂತ ನಾನು ಹೇಳ್ಕೊಡ್ತೀನಿ. ಮತ್ತೆ ಅದೇ ಥರ ಒಂದು ಬ್ರಿಡ್ಜ್ ಆಗಿರಲಿಲ್ಲ, ಆ ಬ್ರಿಡ್ಜನ್ನ ನಾನು ಕಷ್ಟಪಟ್ಟು ಅದನ್ನ ಅಧಿಕಾರಿಗಳಲ್ಲಿ ಹಣ ಇಲ್ಲ, ಈಗೂ ಕೂಡ ಹಣ ಕೊಟ್ಟಿಲ್ಲ, ಕೇವಲ 3 ಲಕ್ಷ ಕೊಟ್ಟಿದ್ರೆ ಆ 3 ಲಕ್ಷದಲ್ಲಿ ಎಲ್ಲ ರಾಯಲ್ಟಿ ಎಲ್ಲ ಹೋಗಿ 2,52,000 ಸೋಣಸೇನೋ ಬಂದಿದೆ. ಅದರಲ್ಲಿ ಕೂಡ ಅದು ಸುಮಾರು ಆ ಕಾಮಗಾರಿ ಇವತ್ತವರೆಗೂ ಆ ಕಾಮಗಾರಿ ಮೊತ್ತ ಸುಮಾರು 18ರಿಂದ 20 ಲಕ್ಷ ಆಗುವಂಥ ಕಾಮಗಾರಿನ ನನ್ನ ಕೈಲಾದಷ್ಟು ಕೆಲಸ ಮಾಡಿ ಅದನ್ನ ಮಾಡಿಸ್ಕೊಟ್ಟಿದ್ವಿ. ಮತ್ತೆ ಆ ಏರಿಯಾ ಅಗಲೀಕರಣಕ್ಕೆ 1.5 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದೆ. ನಾನು 1.5 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದೆ. ನಮ್ದು ಬಯಲುಸೀಮೆ ಪ್ರದೇಶ ಅಂತಿದೆ, ಆ ಪ್ರದೇಶದಿಂದ 1.5 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದೆ. ಅದನ್ನ ಯಾವುದೋ ರಾಜಕೀಯ ಹಿತಾಸಕ್ತಿಯಿಂದ ಬೇಕಾದವರು ಅದನ್ನ ತಡೆ ಹಿಡಿದಿದ್ದಾರೆ. ಬಟ್ ಅದನ್ನ ಬಿಡಲ್ಲ, ಇವತ್ತೆಲ್ಲ ನಾಳೆ ಅದನ್ನ ಅಗಲೀಕರಣ ಮಾಡಿಸ್ತೀನಿ. ಮತ್ತೆ ಜನಸಂಘ ನಮ್ಮ ಜನಾಶೀರ್ವಾದ ಹೊಂದಿದ್ರೆ ಅದನ್ನ ಮಾಡ್ತೀನಿ ಅಂತ ಒಂದು ಈ ಗಳಿಗೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ನನ್ನ ಸದಸ್ಯರು ಹಲವಾರು ಬಾರಿ ನನಗೆ ಇವತ್ತು ನಮ್ಮ ರಾಜಕಾರಣ ಏನು ಯಾರಿಗೂ ನಿಂತು ನೀರಲ್ಲ, ಏನು ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಈ ರಾಜಕಾರಣ ಬರ್ತದೆ ಹೋಯ್ತದೆ. ಇವತ್ತು ರಾಜಕಾರಣ ಯಾರಿಗೂ ಕೂಡ ಅದು ಆ ರಾಜಕಾರಣ ಬಂದಂತ ದ್ವೇಷನೇ ಯಾವತ್ತೂ ಕೂಡ ನಮಗೆ ಶಾಶ್ವತ ಅಲ್ಲ. ಅದು ರಾಜಕಾರಣ ಬಂದಂತ ಪ್ರೀತಿನೇ ಯಾವತ್ತೂ ಶಾಶ್ವತ ಅಲ್ಲ. ಎರಡು ಕೂಡ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಈ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರಕ್ಕೆ ಎಲ್ಲ ಒಂದು ರಾಜಕಾರಣ ಅಂತ ಬಂದ್ಮೇಲೆ ಒಂದು ಮಾನದಂಡ ಬೇಕು. ರಾಜಕಾರಣ ಮಾನದಂಡ ಅಧಿಕಾರಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಅದು ಪ್ರಯತ್ನಕ್ಕೆ ತಕ್ಕಂತ ಫಲ ಸಿಕ್ಬೋದು ಅಥವಾ ಸಿಕ್ಕದೇ ಇರ್ಬೋದು. ಅದು ದೈವ ಇಚ್ಛೆ ಮತ್ತೆ ಜನಪ್ರತಿಗಳ ಇಚ್ಛೆ. ನಾವು ಮಾಡಿರುವಂತ ಕೆಲಸ 4 ಜನಕ್ಕೆ ಒಳ್ಳೇದಾಗಿ 4 ಜನ ಗುರುತರವಾದಂತ ಅಯ್ಯಪ್ಪ ಮಾಡ್ತಾರೆ ಕೆಲಸ ಕರೆಕ್ಟ್ ಆಗಿದೆ ಅನ್ನಿಸ್ಕೊಂಡು ನಾವ್ ಹೇಳೋದ್ಕಿಂತ, ನಾವೆದೆ ತಟ್ಕೊಂಡು ಹೇಳೋದ್ಕಿಂತ, ನಮ್ಮ ಆತ್ಮಸಾಕ್ಷಿ ಹೇಳೋದ್ಕಿಂತ ಈ ಸಾಮಾಜಿಕ ಸೇವೆಯಲ್ಲಿ ಸಾರ್ವಜನಿಕರು, ನಮ್ಮ ವ್ಯಾಪ್ತಿಯ ಸಾರ್ವಜನಿಕರು ಎಲ್ಲಪ್ಪ ಕೆಲಸ ಮಾಡೋನೆ ಅಂತ ಒಂದು ಹೇಳಿಸ್ಕೊಳ್ಳೋದೆ ಒಂದು ದೊಡ್ಡತನ ಅಂತ ನಾನಾದ್ರೂ ಭಾವಿಸ್ತೀನಿ. ಮುಂದಿನ ಜನಾಶೀರ್ವಾದ ಬಿಡ್ತದೋ ಒಂದು ದಿನಗಳಲ್ಲಿ ಯಾರಾದ್ರೂ ಬರಲಿ ಯಾರಾದ್ರೂ ಇರಲಿ, ರಾಜಕೀಯನ ಅತಿಯಾದಂಥ ದ್ವೇಷ ಕಟ್ಕೊಂಡು ಮಾಡೋದು ಯಾರಿಗೂ ಉಳಿತಲ್ಲ. ಏನೋ ಮಾಡ್ಬಿಟ್ಟಾನೆ ಅವನ ಆ ಪಕ್ಷ ಇವನು ಈ ಪಕ್ಷ ಅನ್ನೋದು ಹೊರತುಪಡಿಸಿ ಆ ಸಮಯಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು. ಓಟು ದಿನ ಬಂದದ್ದು ಓಟಿನ ಉಪಯೋಗಿಸ್ಕೋಬೇಕು. ಈಗ ಸಮಯ ಯಾಕೆಂತಂದ್ರೆ ಈಗ ಅಂದಾನಿಗೌಡರು ಸ್ಪರ್ಧಿಸಿದಾಗ್ಲೂ ಕೂಡ ನಾನು ಯಾಕೆಂದ್ರೆ ನಾವು ಒಂದು ಕಡೆ ಗುರುತಿಸ್ಕೊಂಡಿದ್ದಾಗ ಅದನ್ನ ಅವ್ರು ಏನ್ ಮಾಡಿದ್ರಪ್ಪ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನಾವು ಸ್ಪರ್ಧಿಸಿರ್ತೀವಿ. ಮತ್ತೆ ಸತೀಶ್ ಸ್ಪರ್ಧಿಸಿದ್ದೆ, ಅಂದಾನಿಗೌಡರು ಸಾಕಮ್ಮರು ಸ್ಪರ್ಧಿಸಿದ್ದಾರೆ, ಗೌರಮ್ಮ ಎಲ್ಲರೂ ಸ್ಪರ್ಧಿಸಿದೆ. ಏನು ಉದ್ದೇಶ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವ ಹೇಗಿರ್ತದೆ, ಪ್ರಜಾಪ್ರಭುತ್ವದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದೊಂದು ಗುರುತರವಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಮಾಡಿದೆ ನಾನು. ಅದರಲ್ಲಿ ಏನೋ ಹೊಟ್ಟೆವರಿಗೋಸ್ಕರ ಇವಾಗ ಆಗ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲ, ಆಸೆ ಇದ್ದೇ ಇರ್ತದೆ ಎಲ್ಲರಿಗೂ. ಆಸೆ ತಕ್ಕಂತೆ ಸಿಕ್ಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ನಾನು ಸ್ಪರ್ಧಿಸಿ ಹಲವಾರು ಹೋರಾಟಗಳಾಗವೆ ಈ ಪಂಚಾಯತಿಲಿ, ಇಲ್ಲ ಅಂತ ಹೇಳಲ್ಲ. ಅದನ್ನ ಏನಾದ್ರೂ ಮಾಡಿದ್ರೆ ಈ ಸಾರ್ವಜನಿಕ ಈ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿಗೆ ಹೊರತು ಅನ್ಯತಾ ಭಾವಿಸ್ಕೋಬೇಡಿ. ನನ್ನಿಂದೇನಾದ್ರೂ ಯಾವ್ದಾರ ಗಳಿಗೆಲಿ ಯಾರಿಗಾದ್ರೂ ಅಥವಾ ಏರು ಧ್ವನಿಯಲ್ಲಿ ಮಾತಾಡಿರೋದು, ಮಾತೇನೋ ಬೆಳೆದೇನೋ ಆಗಿರೋದು, ಅಥವಾ ನನ್ನ ಸ್ನೇಹಿತ ಹೇಳ್ತಿದ್ದ ಅಯ್ಯೋ ಅವ್ನು ಬರ್ಬೇಕಾಗಿತ್ತು, ನಾನು ಸ್ಪರ್ಧಿಸ್ಬಿಟ್ಟಿದ್ದೆ, ಆ ಸ್ಪರ್ಧಿಸಿದಲ್ಲಿ ನಾನು ನಿಂತಾಗ ಅವ್ನು ಎದುರುಗಡೆ ನಿಂತ್ಕೊಂಡ್ಬಿಟ್ಟಿದ್ದ ಕಣೋ ಅನ್ನೋದೊಂದೇನಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ನಾನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಗಳಿಗೆಲಿ ಮಾತ್ರ ಅಷ್ಟಕ್ಕೆ ಸೀಮಿತನೇ ಹೊರತು ಇದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಅವತ್ತು ಸೋಲ್ಸಿದ, ನಾನು ಮಾಡಿದ್ದ ಅದೆಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ತಾವು ಇಟ್ಕೊಳ್ಬೇಡಿ ಅಂತ ಒಂದು ನಾನು ಕೋರ್ಕೊಳ್ತಾ, ಜೊತೆಗೆ ಈ ಸಿಬ್ಬಂದಿಗೆ ನಾನೊಂದು ಹೇಳೋದು ನೋಡಿ, ನಿಮ್ಗೆ ಏನೋ ಒಂದು ಅದೃಷ್ಟ ಇದೆ. ಸಿಬ್ಬಂದಿಗೆ ಮೊದಲು 800 ರೂಪಾಯಿಂದ ಕೆಲಸ ಮಾಡ್ಕೊಂಡು ಬಂದ್ರಿ, ಒಬ್ಬ ನೀರು ಗಂಟೆಯ ಕೆಲಸ, ಇವತ್ತು ನಿಮ್ಗೆ ಸುಮಾರು 17-18 ಸಾವಿರ ಸಂಬಳ ತಗೊಳ್ತಾ ಇದ್ರಿ. ಒಳ್ಳೆ ರೀತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದೆ ಯಾರು ನೀವು ಸಹಾಯ ಮಾಡಿ ಬಿಡಿ ಅಥವಾ ಸಹಾಯ ಪಡ್ಕೊಳ್ಳಿ. ಈ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿನ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡೋದ್ರಲ್ಲಿ ಮೊದಲನೇ ಆದ್ಯತೆ ಸಿಬ್ಬಂದಿಗಳಲ್ಲಿ ಇರ್ತದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಸಿಬ್ಬಂದಿಗಳು ಚೆನ್ನಾಗಿದ್ರೆ ಇವತ್ತು ಏನಾದ್ರೂ ಮಾಡಕ್ ಸಾಧ್ಯ. ಒಂದು ನೀರಿನ ವ್ಯವಸ್ಥೆ ಬಂದ್ರೂ ಕೂಡ ಯಾವುದೇ ಮೆಂಬರ್ ಬಂದು ನೀರು ಯಾವುದೇ ಬಿಡಕ್ಕಾಗಲ್ಲ. ಅರ್ಥ ಆಯ್ತಾ? ನೀವು ಅಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳನ್ನ ಒಂದು ಕ್ಲೀನಿಂಗ್ ಆಗಿರ್ಬೋದು, ಒಂದು ಸ್ವಚ್ಛತೆ ಆಗಿರ್ಬೋದು, ಒಂದು ನೀರಿಂದ ಆಗ್ಬೋದು, ಒಂದು ಲೈಟಿಂಗ್ ಆಗ್ಬೋದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಮೊದಲನೇ ಆದ್ಯ ಕರ್ತವ್ಯ ನಿಮ್ಮಲ್ಲಿ ಇರ್ತದೆ. ನೀವೇ ಆಗಿರ್ತೀರಿ.
ಮೊದಲನೇ ಪಂಚಾಯತಿಗೆ ನೀವಾಗಿರ್ತೀರಿ. ಅಧಿಕಾರ ಒಬ್ಬ PDO ಬರಲಿ, ಯಾರೇ ಬರಲಿ, PDO ಬಂದ್ರು ಕೂಡ ನೀವು ಯಾರು ಬಂದ್ರು ಕೂಡ ಈಗ ಮುಂದೆ ಬರುವಂತ ಜನಪ್ರತಿನಿಧಿಗಳು ಬರ್ತಾರೆ. ಆ ಬರುವವರೆಗೂ ಈಗ ಆಡಳಿತಾಧಿಕಾರಿನ ನೇಮಿಸವ್ರೆ. ಅಲ್ಲಿವರೆಗೂ ಈಗ ಹೆಂಗೆ ಮೆಂಬರ್ಗಳಿಗೆ ಆಯಾ ಮೆಂಬರ್ಗಳಿಗೆ ಯಾವ ತರ ಇದು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಕೂಡ ನಿಮ್ಮಲ್ಲಿ ಯಾರೇ ಬರಲಿ ಅವ್ನ ಕೆಲಸ ಮುಗಿದೈತಪ್ಪ ಅಂತ ನೀವು ದುರಾಂಕರದಿಂದ ಹೇಳ್ಬೇಡಿ, ಅಥವಾ ಅವ್ರ ಕಡೆಗಣಿಸ್ತೆ ಯಾವ್ದಪ್ಪ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿರೋ ಒಂದ್ ಕಡೆ ಇರೋ ಅಂತ ತಿಳ್ಕೊಂಡು ರೆಡಿ ಮಾಡಿಸ್ಕೊಂಡು ಈ ಕೆಲಸ ಎಲ್ಲ ಇವಾಗ ಹೆಂಗೆ ಸಾಂಕೇತಿಕವಾಗಿ ಮಾಡ್ಕೊಂಡು ಹೋಗ್ತಾಯಿದ್ರಿ ಅದು ಮಾಡಿಸ್ಕೊಡಿ. ನಾನು ಅಧಿಕಾರಿಗಳ ವರ್ಗದಲ್ಲಿ ಒಂದು ಕೇಳ್ಕೊಳ್ತೀನಿ, ಯಾರೇ ಬಂದ್ರು ಕೂಡ ಅಧಿಕಾರಿಗಳಿಗೂ ಅಷ್ಟೇ ಕೇಳ್ಕೋದು, ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿಂತಿರೋ ಕೆಲಸಗಳನ್ನೆಲ್ಲ ಅದನ್ನ ಸದುಪಯೋಗ ಪಡ್ಕೊಂಡು ಮೊದಲನೇ ಆದ್ಯತೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಬಿಲ್ಡಿಂಗ್ ಇಲ್ಲ ನೋಡಿ, ಇಲ್ಲೇ ನಾವು ನಿಂತಿದೀವಿ, ಸ್ಟಾಫ್ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಪಂಚಾಯತಿ ಮೆಂಬರ್ಸ್ ಮೀಟಿಂಗ್ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಮೊದಲನೇ ಆದ್ಯತೆ ಪಂಚಾಯತಿಗೆ ಕಟ್ಟೋಕೆ ಅವಕಾಶ ಕೊಡಬೇಕು ನಾನು ಕೋರ್ಕೊಳ್ತಾನೆ. 2 ಮಾತನ್ನ ಮುಗಿಸಕ್ಕೆ ಪಡ್ಬಿಡ್ತೀನಿ. ಮತ್ತೆ ಈಗ ತಾನೇ ನಮ್ಮ ಹಳೆ PDO ಬಂಗಾರದಲ್ಲಿ ಕೆಲಸ ಮಾಡವ್ರೆ, ಅವ್ರ ಅವಧಿಯಲ್ಲಿ ನಾವು ಇಲ್ಲಿ ಪಂಚಾಯತಿ ಸದಸ್ಯರಾಗಿದ್ದೀವಿ. ಇಷ್ಟೆಲ್ಲ ನಾವು ಮಾಡ್ಬೇಕಾದ್ರೆ ಕಾರಣ ನಾವು ಮಾಡಿರುವಂತ ಕೆಲಸ. ಯಾಕೆಂದ್ರೆ ಇವತ್ತು ನಾವು ನೆಕ್ಸ್ಟ್ ಜನಪ್ರತಿನಿಧಿಗಳಾಗಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ತರಕ್ಕೆ ಬರ್ತದೆ. ಕಾಯುವಿಕೆ ಕೆಲಸ ನಮ್ಗಾಗಿರ್ಬೋದು, ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಸೇವೆ ಸಲ್ಲಿಸಬೇಕಾದ್ರೆ ಜನಸೇವೆ ಸಲ್ಲಿಸಿರ್ಬೇಕು. ಆ ಜನಸೇವೆಗೆ ನಾವು ಪಾತ್ರರಾಗಬೇಕಂದ್ರೆ ಜನಗಳು ಗುರುತಿಸಿ ಏನಾದ್ರು ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಾನು ಪಂಚಾಯತಿ ಮೊದಲನೇ ಆದ್ಯತೆ ನಮ್ಮ ಸ್ಥಳೀಯವಾಗಿ ಪಂಚಾಯತಿ ಬಿಲ್ಡಿಂಗ್ ಕಟ್ಟದಲ್ಲಿ ನನ್ನ ಮೊದಲನೇ ಕೆಲಸ ಮೊದಲನೇ ನಾನಾಗಿರ್ತೀನಿ ಅಂತ ಹೇಳ್ತಾ ನಾನು 2 ಮಾತಾಡಲು ಅವಕಾಶ ಕೊಟ್ಟಂತವ್ರಿಗೆ ನಾನು ಸದಾ ನಮಸ್ಕೊಳ್ತಾ ಇರ್ತೀನಿ. ಎಲ್ಲರಿಗೂ ನನಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತಾ ನಾನು ಮಾತಾಡ್ತೀನಿ. ಅನಂತ್ ಕುಮಾರ್ ಅಂತ ಎಡಮನಹಳ್ಳಿ ಗ್ರಾಮದ 1ನೇ ಬ್ಲಾಕಿಂದ ಆಯ್ಕೆಯಾಗಿದ್ದೀವಿ. ನಾನು ಯುವಕ ಆಗಿರ್ಬೋದು, ಆದರೆ ನಮಗೆ ರಾಜಕೀಯ ಹೊಸದಲ್ಲ. ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪರು 3 ಬಾರಿ ನಾವು ಪಂಚಾಯತಿಗೆ ಆಯ್ಕೆಯಾಗಿ ಬರ್ತಾಯಿದ್ದೀವಿ. ಆದರೆ ನಾವು ಯುವಕನಾಗಿ ನಮ್ಮೂರ ಅಭಿವೃದ್ಧಿ ಯಾವ ಥರ ಮಾಡಬೇಕು, ಯಾವ ಥರ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಆಯ್ಕೆಯಾಗಿ ಬಂದೆ. ಅದೇ ರೀತಿ ಇಲ್ಲಿ ನಮಗೆ ಆಡಳಿತವಾಗಿ ಅಧಿಕಾರಿಯಾದಂಥ PDOಗಳಾದಂಥ ಬಂಗಾರಪ್ಪನವರು, ಕೃಷ್ಣ ಅವರು, ಮತ್ತು ಅಧ್ಯಕ್ಷರಾದಂಥ ಹಿಂದೆ ಇದ್ದಂಥ ಸತೀಶ್ ಅವರು ಮತ್ತು ಸಾಕಮ್ಮ ಅವರು, ಪ್ರತಿಯೊಬ್ಬ ಅಂದಾನಿಗೌಡರು ಮತ್ತು ಸವಿತಾ ಅವರು ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟರು. ಮತ್ತು STA ಮತ್ತು ಸಿಬ್ಬಂದಿಗಳು, ಇಲ್ಲಿನ ವಾಟರ್ಮ್ಯಾನ್ಗಳು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ನಾವು ಮತ್ತೆ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಬರಬೇಕು ಅಂತ ಆಸೆ ಇದೆ. ಅದೇ ರೀತಿ ಎಲ್ಲರಿಗೂ ಸಹಕರಿಸಿದಂಥ ನಮಗೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ತೆ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಗೌರವಾನ್ವಿತ ನನ್ನ ನೆಚ್ಚಿನ ಸದಸ್ಯರುಗಳೇ, ನಾನು ಮಾಜಿ ಅಧ್ಯಕ್ಷರುಗಳೇ, ಇವತ್ತೊಂದು ದಿನ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀನಿ. ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ನಾನು ಕಂಡ್ಮಟ್ಟಿಗೆ ಇದುವರೆಗೆ ನಡೆದಂಥ ಗ್ರಾಮ ಪಂಚಾಯಿತಿಯ ಎಲ್ಲ ವರ್ಷದಲ್ಲಿ ಈ ಥರ ಬೀಳ್ಕೊಡುಗೆ ಸಮಾರಂಭಗಳನ್ನು ಸದಸ್ಯರುಗಳಿಗೆ ಇಟ್ಕೊಂಡದ್ದು ನಾನು ಗಮನಕ್ಕೆ ಬಂದಿಲ್ಲ. ವಿಶೇಷವಾಗಿ ಈ ದಿನ ಇಟ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ರ ಒಂದು ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ನಮ್ಮ ಅವಧಿನಲ್ಲಿರ್ಬೋದು, ಈಗ ಅವಧಿನಲ್ಲಿರ್ಬೋದು, ಗ್ರಾಮ ಪಂಚಾಯಿತಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೋಗೋ ಮಟ್ಟಿನಲ್ಲಿ ಎಲ್ಲ ಸದಸ್ಯರು ಒಂದು ಗೌರವಯುತವಾಗಿ ಒಂದು ಸ್ಥಾನಮಾನವನ್ನು ಅಚಲ ಗ್ರಾಮ ಪಂಚಾಯಿತಿಗೆ ತಂದುಕೊಟ್ಟಿದ್ದೀರಿ. ಜೊತೆಗೆ ಹಿಂದೆ ಏನು ಹಲವಾರು ಸಮಸ್ಯೆಗಳು ಅಚಲ ಗ್ರಾಮ ಪಂಚಾಯತಿ ಅಂತಂದ್ರೆ ಸಮಸ್ಯೆಗಳ ಒಂದು ನಾಡೆ ಅಂತ ಎಲ್ಲ ಹೇಳ್ತಿದ್ರು ನಮ್ಮ ಮಾಧ್ಯಮದವರು, ಪತ್ರಕರ್ತರು ಎಲ್ಲ. ಆದರೂ ಈ ಅವಧಿನಲ್ಲಿ ಸುಮಾರು ಒಂದು 3 ವರ್ಷದ ಅವಧಿನಲ್ಲಿ ಯಾವುದೇ ಆದಂಥ ಒಂದು ತೊಂದರೆಗಳು, ಕುಡಿಯೋ ನೀರಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಯೋಜನೆಗೆ ಸಂಬಂಧಪಟ್ಟಂಗೆ ಏನು ತೊಂದರೆ ಇಲ್ಲದಂಗೆ ಗ್ರಾಮ ಪಂಚಾಯತಿ ಒಂದು ಉನ್ನತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ವಿಷಾದನೀಯ ಅಂತಂದರೆ ಹೊಸದಾಗಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಒಂದು ವಿಷಾದ ಅಂತ ವ್ಯಕ್ತಪಡಿಸ್ತೀನಿ ಈ ಅವಧಿನಲ್ಲಿ. ಯಾಕೆ ಅಂತಂದರೆ ಈಗ ಇನ್ನೂ ಅವಕಾಶ ಇದೆ, ಇದೇನಿಲ್ಲ. ನಮ್ಮ ಸತೀಶ್ ಇರ್ಬೋದು, ನಮ್ಮ ಅಚಲ್ ಗ್ರಾಮ ಪಂಚಾಯತಿ ಶಾಮೀರ್ ಇರ್ಬೋದು, ಇನ್ನು ಎಲ್ಲ ಸದಸ್ಯರುಗಳು ಇನ್ನು ನೀವು ಇವತ್ತೇನು ನಿವೃತ್ತಿ ಏನು ಆಗಲಿಲ್ಲ, ಮುಂದಿನ ದಿನದಲ್ಲಿ ಆಯ್ಕೆಯಾಗಿ ಖಂಡಿತ ಬರ್ತೀರಿ. ಆಯ್ಕೆಯಾಗಿ ಮೊದಲೇ ನೀವು ಗ್ರಾಮ ಪಂಚಾಯತಿ ಕಟ್ಟಡ ಏನು ಅಚ್ಚಲು ಕೆರೆ ಏರಿ ಮೇಲೆ ಈಗಾಗಲೇ ಅರ್ಧಂಬರ್ಧ ನಿಂತಿದೆ, ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಯಾವ ರೂಪದಲ್ಲೋ ನಿಮ್ಮ ಎಲ್ಲ ಒಂದು ಸಹಕಾರವನ್ನು ಕೊಟ್ಟು ಅದೇ ಗ್ರಾಮ ಪಂಚಾಯತಿಯ ಕಟ್ಟಡವನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ನಬ್ಬಾಳಮ್ಮನ ದೇವಸ್ಥಾನಕ್ಕೂ ಆ ಕಟ್ಟಡಕ್ಕೂ ಒಂದೇ ನೇರ. ಆ ತಾಯಿ ಆಶೀರ್ವಾದ ಅಲ್ಲಿ ಬೀಳ್ತಾ ಇರ್ತದೆ. ಖಂಡಿತ ಮುನೇಶ್ವರನ ಆಶೀರ್ವಾದ ಮೇಲ್ಗಡೆಯಿಂದ ಬೀಳ್ತಾ ಇರ್ತದೆ. ದಯವಿಟ್ಟು ಅದನ್ನೆಲ್ಲರಿಗೂ ಸ್ವಲ್ಪ ಒಂಚೂರು ಮನಗಂಡು ಆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಖಂಡಿತ ಆಯ್ತದೆ. ಇದೆಲ್ಲ ಒಂಚೂರು ತಾವೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಗ್ರಾಮ ಪಂಚಾಯತಿಗೆ ಯಾಕೆ ಅಂತ ಅಂದರೆ ನೋಡಿ, ಈ ಒಂದು ಇದನ್ನು ಬೀಳ್ಕೊಡುಗೆ ಸಮಾರಂಭನ ಇಂಥ ಜಾಗದಲ್ಲ. ಈಗ ಹೊನಗಳಿ ಪಂಚಾಯತಿನಲ್ಲಿ ಮಾಡಿದ್ರು ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಇರಬೇಕು. ಮುಂದಿನ ದಿನದಲ್ಲಿ ನೀವೆಲ್ಲ ಮತ್ತೆ ಆಯ್ಕೆಯಾಗಿ ಬರ್ತೀರಿ, ಒಂದು ಅಧಿಕಾರ ನಡೆಸ್ತೀರಿ, ಅದಕ್ಕೆ ಆದಂಥ ಒಂದು ಎಲ್ಲ ಸೆಕ್ಷನ್ಗಳು ಇರಬೇಕು. ಒಂದು ಟಪಾಲ್ ಸೆಕ್ಷನ್ ಇರಬೇಕು, ಒಂದು STA ಸೆಕ್ಷನ್ ಇರ್ಬೋದು, ಒಂದು ಕಂಪ್ಯೂಟರ್ ಸೆಕ್ಷನ್ ಇರ್ಬೋದು, ಒಂದು ಪೋಸ್ಟ್ ಆಫೀಸ್ ಇರ್ಬೋದು, ಒಂದು ಇನ್ನೊಂದು ಮತ್ತು ಅನೇಕ ರೀತಿ ಎಲ್ಲ ವಿಧವಾದಂಥ ಕಾರ್ಯವಿಂಗಡಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ತುಂಬ ಇದೆ. ದಯವಿಟ್ಟು ನೀವೆಲ್ಲರೂ ಮನಗಂಡು ಯಾವುದೇ ಪಕ್ಷ ಭೇದ ಏನೂ ಇಲ್ದಂಗೆ ಮರೆತು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ನಮ್ಮ ಎಡಮಾನಹಳ್ಳಿ ವಾರ್ಡ್ನಲ್ಲಿ ಗೆದ್ದು ಅವರ ಒಂದು ಇದರಲ್ಲಿ ಬೀಳ್ಕೊಡುಗೆ ಸಮಾರಂಭ ನಂದನಿಗೌಡರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀರಿ. ಅವ್ರಿಗೂ ಒಂದು ಧನ್ಯವಾದ ಅರ್ಪಿಸ್ತಾ ನಿಮಗೂ ಎಲ್ಲ ಅರ್ಪಿಸ್ತಾ ನನ್ನ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಮಾಧ್ಯಮ ಮಿತ್ರರಿಗೆ ನಾನು ಹಾಗೆ ಹೇಳಿದ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಚ್ಚಲು ಪಂಚಾಯತಿ ಒಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಗೆ ಮಾಡಿದರೆ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮತ್ತು TV ಮಾಧ್ಯಮದವರು. ಅವ್ರಿಗೆ ನನಗೆ ಶುಭಾಶಯಗಳು ಮತ್ತೆ ಕೋಟಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಪ್ಪ. ಉಪಾಧ್ಯಕ್ಷರು, ಸಿಬ್ಬಂದಿಗಳು, ಗೌರವಾನ್ವಿತ ಎಲ್ಲ ಸದಸ್ಯರುಗಳಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ 5 ವರ್ಷಗಳ ಅವಧಿಯಲ್ಲಿ ತಮ್ಮ ಮೂಲಭೂತ ಸೌಲಭ್ಯಗಳು ಹಾಗೂ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಗೌರವಾನ್ವಿತ ಸದಸ್ಯರು ಅವರ ಕಾರ್ಯನಿರ್ವಹಣೆಯಲ್ಲಿ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಮಯದಲ್ಲಿ ಹಾಗೂ ಅವರ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಯವರು ಸಹಕರಿಸ್ತಾ ಬಂದಿದ್ದೀವಿ. ಅದರಲ್ಲಿ ಏನು ನಮ್ಮಿಂದ ನಮ್ಮ ಅಧಿಕಾರಿಗಳಿಂದ ನಮ್ಮ ಸಿಬ್ಬಂದಿಯವರಿಂದ ನಿಮ್ಮ 5 ವರ್ಷದ ಅಧಿಕಾರ ಅವಧಿಯಲ್ಲಿ ಸ್ವಲ್ಪ ಏನೇ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ತಮ್ಮಲ್ಲಿ ಕ್ಷಮೆಯನ್ನು ಈ ಸಮಯದಲ್ಲಿ ಕೋರ್ತಾ, ಹಾಗೂ ತಮ್ಮೆಲ್ಲರ ಗೌರವಾನ್ವಿತ ಸದಸ್ಯರುಗಳು ಮುಂದಿನ ಅವಧಿಯಲ್ಲೂ ತಮ್ಮ ಸಹಕಾರವನ್ನು ಕೋರ್ತಾ, ತಮ್ಮ ಅನಿಸಿಕೆಯಿಂದ ನಾವು ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾ, ಇವು ನಮ್ಮ ಕಾರ್ಯನಿರ್ವಹಣೆಯಲ್ಲಿ ನಿಯಮಾನುಸಾರ ನಾವು 100% ನಿಯಮಾನುಸಾರ ಮಾಡೋಕ್ಕೆ ಆಗದೇ ಇದ್ರು ಸಣ್ಣ ಪುಟ್ಟ ಎಲ್ಲರಿಗೂ ಈಗ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾದ್ರೆ ನಾವು ಕಾನೂನು ಒಳಗಡೆನೆ ಮಾಡೋಕ್ಕೆ ಹೋದಾಗ ಆಗಲ್ಲ. ಅಂಥದ್ರಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾವು ಕಾರ್ಯನಿರ್ವಹಣೆ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ತಮ್ಮನ್ನ ಸಹಕಾರವನ್ನು ಕೋರ್ತಾ, ಮುಂದಿನಗಳಲ್ಲಿ ನಮಗೆ ಸಹಕಾರವನ್ನು ನಿಮ್ಮನ್ನು ಕೋರ್ತಾ ನಾವು ಕೆಲಸ ನಿರ್ವಹಿಸಲು ನಮ್ಗೆ ಅನುವು ಮಾಡಿಕೊಡ್ಬೇಕಂದು ಕೇಳ್ತಾ, ನಮ್ಮ ಕಾರ್ಯನಿರ್ವಹಣೆಯಲ್ಲಿ ಸ್ವಲ್ಪ ಏನು ವ್ಯತ್ಯಾಸ ಇದ್ದರೆ ತಮ್ಮನ್ನ ಇನ್ನು ಮತ್ತೊಮ್ಮೆ ಕ್ಷಮೆಯನ್ನು ಕೋರ್ತಾ, ಈ ಸಭೆಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ನಮ್ಮ ಕೊನೆಯ ಅವಧಿಯಲ್ಲಿ ತಮ್ಮೆಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಮೊದಲನೇ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಖುಷಿಯಾಗಿ ಬರಬೇಕಾದ್ರೆ ಸ್ವಾಗತವನ್ನು ಕೋರಿ ನಾವು ಕರ್ಕೊಂಡಿದ್ವಿ. ಅದೇ ರೀತಿ ತಮ್ಮನ್ನು ಬೀಳ್ಕೊಡುಗೆ ಸಮಾರಂಭ ಅಂತ ಕಾರ್ಯಕ್ರಮದಲ್ಲಿ ತಮ್ಮನ್ನು ಖುಷಿಯಾಗಿ ಸಂತೋಷದಿಂದ ಇವತ್ತು ಒಂದು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಣ್ಣದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ತಮ್ಮನ್ನು ಗೌರವಿತವಾಗಿ ನಡೆಸ್ಕೊಡ್ಬೇಕು ಅಂತ ಅಧ್ಯಕ್ಷರು ನಾವು ಕೇಳ್ಕೊಂಡಾಗ ಒಪ್ಕೊಂಡಿದ್ರು. ಹಂಗಾಗಿ ತಮ್ಮೆಲ್ಲರನ್ನು ಅತಿ ಸಂತೋಷದಿಂದ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ತಮಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯೊಂದಿಗೆ ನಿಮ್ಗೆ ಕಳಿಸ್ಕೊಡ್ಬೇಕು ಅಂತ ನಾವು ಸ್ವೀಕರಿಸಬೇಕು ಅಂತ ತಮ್ಮನ್ನೆಲ್ಲ ಕೋರ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಅಂದನಿಗೌಡರಿಗೆ ಹಾಗೂ ಉಪಾಧ್ಯಕ್ಷರಾದಂಥ ಶೋಭಾ ಗೋವಿಂದೇಗೌಡರಿಗೆ ಹಾಗೂ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ಪತ್ರಿಕೋದ್ಯಮ ಮಿತ್ರರಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಆತ್ಮೀಯ
ಪಿಡಿಯುವಾದಂತಹ ಶ್ರೀ ಕೃಷ್ಣರವರಿಗೆ ಹಾಗೂ ನಮ್ಮ ಅತ್ಯಂತ ಮೆಚ್ಚಿನ ನಿವೃತ್ತ ಪಂಚಾಯತ್ ಅಭಿವೃದ್ಧಿಕಾರಿಗಳು ಅವರಿಗೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಸ್ವಾಗತವನ್ನು ಕೋರ್ತಾ ಈ ದಿನದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಅನಿಸಿದ ಒಂದು 4 ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ರಾಮನಗರ ತಾಲೂಕಿಂದ ಇಲ್ಲಿ ಕನಕಪುರ ತಾಲೂಕಿಗೆ ಬಂದಂಥ ಸಮಯದಲ್ಲಿ ಅಚ್ಚಲು ಗ್ರಾಮ ಪಂಚಾಯಿತಿ ಅಂತಂದರೆ ಇಡೀ ಸ್ಟೇಟಲ್ಲಿ ಕಪ್ಪು ಚುಕ್ಕೆ ಥರ ಬಿಂಬಿಸಿ ನಿಂತಿದ್ದಂಥ ಪಂಚಾಯಿತಿ. ನನಗೆ ಈ ಪಂಚಾಯತಿ ಬಗ್ಗೆ ಗೊತ್ತಿರಲಿಲ್ಲ, ಯಾರು ಸದಸ್ಯರು, ಯಾರು ಮೆಂಬರು, ಯಾರು ಪಿಡಿಒ ಅಂತ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ನಾನೀಗ ಅಚ್ಚಲು ಅಂತ ಸೆಲೆಕ್ಷನ್ ಆದಾಗ ನಮ್ಮಲ್ಲಿ ಹೇಳಿದ್ದು, ನನಗೆ ಅಚ್ಚಲು ಪಂಚಾಯತಿ ಅಂದರೆ ಕಬ್ಬಳಮ್ಮ ತವರೂರು, ಕಬ್ಬಳಮ್ಮ ತಾಯಿ ಇದ್ದಾರೆ, ಹೋಗು ಅಂತ ಕಳಿಸ್ಕೊಟ್ರು. ಅವತ್ತಿಂದ ಅಲ್ಲಿಂದ ನಾನು ಇಲ್ಲಿ ಬಂದಾಗಿಂದನೂ ಕೂಡ ಸರ್ವ ಸದಸ್ಯರುಗಳಾಗಲಿ, ನಮ್ಮ ಪಂಚಾಯತಿ ಅಭಿವೃದ್ಧಿಕಾರಿಗಳಾಗಲಿ, ಯಾರೇ ಆಗಲಿ ನಮಗೆ ಅವರ ಸ್ವಯಾರ್ಜಿತವಾಗಿ ಆಗಲಿ ಇದಕ್ಕೆ ಅವರ ವೈಯಕ್ತಿಕವಾಗಿ ನಮ್ಗೆ ಯಾವತ್ತೂ ಬಿಂಬಿಸಿ ಏನು ತೊಂದರೆಯನ್ನು ಕೊಟ್ಟಿಲ್ಲ. ಕೆಲಸ ಕಾರ್ಯಗಳು ಆಗದೆ ಹೋದಾಗ ಅವ್ರ ಮಾನಸಿಕವಾಗಿ ಬೇಜಾರಾದಾಗ ನಮ್ಮೆಲ್ಲೂ ಸ್ವಲ್ಪ ರೇಗಿರ್ತಾರೆ, ಅದನ್ನ ನಾವು ಮನಸ್ಸಿಗೆ ತಗೊಂಡಿಲ್ಲ. ಆದರೂ ರೇಗಿದ್ರು ಕೂಡ ತಿರ್ಗಾ ಸಂಜೆ ಅಷ್ಟರಲ್ಲಿ ನಮಗೆ ಅದಕ್ಕೆ ಏನು ಹೇಳಬೇಕು ಅದಕ್ಕೆ ಉತ್ತರ ಹೇಳಿ ಆಯ್ತು ಸುಮ್ಮನೆ ಇರೋ ನಾವು ಇದ್ದೀವಿ ಅಂತ ನಮ್ಗೆ ಧೈರ್ಯನೂ ತುಂಬಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಹೋಗಕ್ಕೆ ನಮ್ಗೆ ಅವಕಾಶ ಅದರೊಳಗೂ ದಿವಂಗತ ನಂಜೇಶ್ ಅವರೇ ನಮ್ಗೆ ಜಾಸ್ತಿ ಇದು ಮಾಡೋರು. ಬೆಳಗ್ಗೆಯಿಂದ ಸಂಜೆ ಗಂಟೆ ಬೈದಿ ತಿರ್ಗಾ ಸಂಜೆ 6 ಗಂಟೆ ಬಗರ ಪಸರಯ್ಯೋ ಬಾರೋ ಬರ್ತೀವಿ ಮಾತಾಡ್ತೀವಿ ಸುಮ್ಮಿರೋ ಎದುರ್ಕೊಂಡ ಇದ್ದೀವಿ ಅಂತ ಸಮಾಧಾನ ಮಾಡ್ತಾವ್ರೆ. ಅವೆಲ್ಲ ತಿರ್ಗಾ ಅವರು ಕೂಡ ಬೆಳಗ್ಗೆ ಬಂದ್ರೆ ಅದೇ ತರ ಬೈತಾ ಇರೋದೇ ತಿರ್ಗಾ ಕೆಲಸ ನಾವು ಅಂತಂದ್ರೆ ಈ ಸಮಯದಲ್ಲಿ ನಾವು 2022ನೇ ಇಸ್ವಿಯಿಂದ 2024 ನವೆಂಬರ್ ಗಂಟ ಅವರ ಫೀಲ್ಡರ್ ಮಾಡಿದಂತ ಈ ಖಾತೆಗಳು ಅದೊಂದು ಸುಸಮಯ ಅನ್ಬೇಕು, ಜನಗಳಿಗೆ ಅಷ್ಟೇ ಸಪೋರ್ಟ್ ಆಯ್ತು. ಬಟ್ ಅಲ್ಲಿಂದ ಆಚೆಗೆ ನಮ್ಗೆ ಈ ಸರ್ಕಾರ ತೊಂದರೆಗಳಿಂದ, ತಾಂತ್ರಿಕ ತೊಂದರೆಗಳಿಂದ ಖಾತೆಗಳು ಮಾಡ್ಕೊಡಕ್ಕಾಗಲಿಲ್ಲ. ಅಂಗನಗೌಡರಿಗೆ ಅತಿ ಹೆಚ್ಚು ಅಧ್ಯಕ್ಷ ಆದಾಗಿಂದ ಅವ್ರಿಗೆ ಸದಸ್ಯರ ಹತ್ತರಿಂದ ಬೇಕಾಗಿದ್ದು ಅವ್ರ ಇಡೀ ಊರಿಗೆ ಎಡಮಾರಲ್ಲಿ ನಾನು ಈ ಖಾತೆ ಕೊಡಿಸ್ಬೇಕು ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು. ಆದ್ರೆ ನಮ್ಗೆ ತಾಂತ್ರಿಕ ತಂತ್ರಾಂಶ ಸರಿಯಾಗಿ ಸ್ಪಂದಿಸ್ಲಿಲ್ಲ. ನಾನು ಇವತ್ತು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಆದಾಗಿಂದ ನಾವು ಒಂದು ಈ ಖಾತೆ ಅವ್ರಿಗೆ ತಂಬಲ್ಲಿ ಕೊಡಕ್ ಆಗ್ಲಿಲ್ಲ. ಯಾಕೆಂದ್ರೆ ಪಂಚತಂತ್ರ 2.0 ತಪ್ಪಾಗಿರೋದನ್ನ ಕೊಡಕ್ ಆಗ್ಲಿಲ್ಲ. ಹಂಗೋ ಇವ್ರು ನಮ್ಮ ಸವಿತಕ್ಕರ ಅಧ್ಯಕ್ಷತೆಯಲ್ಲಿ ಒಂದು 15 ಖಾತೆಗಳು ಕೊಟ್ಟು ಸುಮಾರು ಮೆಂಬರ್ಗಳು ಹೇಳಿದವ್ರಿಗೆ ಎಲ್ಲರಿಗೂ ನಾವೇನು ಇಲ್ಲ ಅಂತ ನಾವು ಮಾಡ್ಕೊಟ್ಟಿದ್ದೀವಿ. ತುಂಬಾ ಎಲ್ಲರೂ ಕೂಡ ಸಹಕಾರಿಯಾಗಿ ನಮಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಈ ತರ ಒಂದು ಏನಂತಂದ್ರೆ ಈಗೆಲ್ಲ ಹೇಳಿದೆ, ಈಗ ನೀನು ಬರ್ಬೇಕಾದ್ರೆ ಕಪ್ಪು ಚುಕ್ಕಿ ಐತಲ್ಲ, ಈಗ ಆ ಕಪ್ಪು ಚುಕ್ಕಿ ಕಂಡು ಬತ್ತೆ 17 ಈಗ ಕಪ್ಪು ಚುಕ್ಕಿ ಎಲ್ಲವೂ ಕೂಡ ಸಮಂಜಸವಾಗಿ ಕ್ಲಿಯರ್ ಆಗಿ ಅಥವಾ ಸುಮ್ಮನೆ ಏನಾದ್ರು ಇಲ್ಲಿ ಕಪ್ಪು ಚುಕ್ಕಿ ಇತ್ತು ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಾ ಕಪ್ಪು ಚುಕ್ಕಿಗಳು ನಿರ್ಣಾಮವಾಗಿ ಇವತ್ತು ಅಚ್ಚಲು ಗ್ರಾಮ ಪಂಚಾಯತಿ ಸುವ್ಯವಸ್ಥಿತವಾಗಿ ಕೆಲಸ ನಡೆಸ್ಕೊಂಡಿದ್ದಾರೆ ಅನ್ನೋ ರೀತಿ ರಿಕವರಿ ಆಗೈತೆ. ಈಗ ಈ ಒಳ್ಳೆ ಅಭಿಮಾನ ಆದ ಪಂಚಾಯತಿ ಮೇಲೆ ಎಲ್ಲರೂ ಕೂಡ ಆಮೇಲೆ ಇಷ್ಟೆಲ್ಲ ವಿಚಾರಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ನಾವು ಈಗ ಇವರು ಸದಸ್ಯರುಗಳು ನಮ್ಗೆ ಹೇಳದಾಗ ಕೆಲಸ ಮಾಡಿಲ್ಲ ಅಂತ ರೇಗಿದ್ದೀವಿ, ಈಗಲೂ ರೇಗ್ತಾನೆ ಇದ್ದೀವಿ. ಅವ್ರಿಗೆ ಬೇಜಾರಾಗಿದ್ರೆ ಅವರು ಕೂಡ ನಮ್ಮ ಶ್ರಮಿಸ್ಬೇಕು ಅಂತ ಹೇಳ್ತಾ ಸರ್ವ ಸದಸ್ಯರು ಕೂಡ ನಾವೇನಾದ್ರೂ ನಿಮ್ಮ ಕೆಲಸ ಕಾರ್ಯಗಳ ಲೋಪದೋಷ ಉಂಟು ಮಾಡಿ ಏನಾದ್ರು ನಿಮ್ಗೆ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸಿ ನಮ್ಗೆ ಮುಂದೆ ಕೆಲಸ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಮುಂದೆ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಎಷ್ಟು ಜನ ಸದಸ್ಯರಾಗಿ ಬರ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಮತ್ತೊಮ್ಮೆ ನೀವು ಸದಸ್ಯತ್ವಕ್ಕೆ ಬನ್ನಿ ಅಂತ ಕೇಳ್ತಾ ನನಗಿಷ್ಟು ಈ ಸಭೆಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ಜಾಗ ಬಿಡ್ರ ಟೋಪಿ ಹಾಕಿ ಒಂದೊಂದ್ಸರಿ ಒಬ್ಬೊಬ್ರು ಮಾಡ್ರ ಫೋಟೋ ಬರುವಂಗೆ ಮಾಡ್ತಾರೆ ಮುಡ್ಸ್ಕೊಂಡ್ರೆ ಒಂದು 5 ನಿಮಿಷ ಇರಿ, ಮಾಡ್ತೀನಿ. ಇಲ್ಲಿ ಇದು ಮಾಡ್ತಾರೆ ಆಯ್ತು. ಕುಮಾರ್ ಕೊಡಂಗೆ ಇನ್ಯಾರು ಕೊಡಲ್ರು ನಮ್ಮ ಮಧ್ಯ ಬರಬೇಡಿ.
ಕೊಡಿ ಅವ್ರ ಕಡೆ ಅಕ್ಕಿನ ತೆಗಿತಾರೆ